ಹುಷಪ್ಪ. ಶೇಷಮ್ಮ, ಶೇಷಮ್ಮ, ಏನು? ಎಲ್ರ ಹತ್ರ ಹೋಗಿ ನೀನು ಕೊಟ್ಟಿದ್ದ ಬಡ್ಡಿ ದುಡ್ಡನ್ನು ವಸೂಲಿ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ಮಾರೈತಿ. ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಸಹ ಮಾಡಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ಪಾರ್ವತಿ ಅಣ್ಣ ಚಂದ್ರಣ್ಣ ಹಾಗೆ ಅತ್ತಿಗೆ ಲಲಿತಾ ಲೈಫ್ ನೋಡಿದ್ರಲ್ಲ, ಅವರು ಯಾವಾಗಲೂ ಇದೇ ಥರನೇ ಸುತ್ತಬೇಕು, ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಅಲಂಕರಿಸ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಬರೆ ಧರಿಸ್ಕೊಂಡು ಚೆನ್ನಾಗಿ ಒಡವೆ ವಸ್ತ್ರ ಹಾಕ್ಕೊಂಡು ಮಿಂಚಬೇಕು, ಎಲ್ಲರೂ ಅವ್ರನ್ನ ಹೊಗಳಬೇಕು ಅಂತ. ಸೊ ಅದು ಅವರ ಸ್ವಭಾವ ಆಗಿರುತ್ತೆ. ಸೊ ಬನ್ನಿ ಈಗ ಇನ್ನು 4 ಮಂದಿ ಅಣ್ಣಂದ್ರ ಜೀವನ ನೋಡೋಣ. ಸೊ ಇದು ಪಾರ್ವತಿ ಎರಡನೇ ಅಣ್ಣ ಶೇಷಪ್ಪ ಅಂತ, ಅವ್ರ ಹೆಂಡತಿ ಶೇಷಮ್ಮ, ಇಬ್ಬರದು ಸೇಮ್ ನೇಮ್ ಇರುತ್ತೆ. ಸೊ ಈಗ ನೋಡ್ತಾ ಬನ್ನಿ ಹೇಗೆ ಅಂತ. ಇವ್ರು ಹೆಂಗೆ ಅಂದರೆ ಶೇಷಮ್ಮ ಗಂಡ ಮನೆ ಅಳಿಯ ಅಂತ ಭಾಳ ಕೀಳಾಗಿ ನೋಡೋ ಸ್ವಭಾವ. ಸೊ ಮುಂದೆ ನೋಡ್ತಾ ಹೋಗಿ ಹೇಗೆ ಅಂತ. ಏನು ನನ್ನ ಜಾಗದಲ್ಲಿ ಕೂತ್ಕೊಂಡು ನೀವು ಹೇಳಿ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಎದ್ದು. ಲೇ, ನಾನು ನಿನ್ನ ಗಂಡ ಕಣೆ, ಒಂಚೂರು ಮರ್ಯಾದೆ ಕೊಡೋದನ್ನು ಕಲಿಯೇ. ನಾನು ನಿಮ್ಮನ್ನು ಮದುವೆ ಆಗಿದ್ದೆ ನಿಮ್ಮ ಜೀವನದ ಮರ್ಯಾದೆ ಮರ್ತು ಹೋದ್ರಾ? ನಿಮ್ಮ ಮನೆಯಿಂದ ನಿಮ್ಮನ್ನು ಬಿಡುಗಾಸು ಇಲ್ಲದೆ ಹೊರಗೆ ಹಾಕಿದ್ದು ನಾನೇನೋ ನನ್ನ ಬಡ್ಡಿ ವ್ಯವಹಾರ ನೋಡ್ಕೋತೀರಾ ಅಂತ ಮದುವೆ ಆದೆ. ನಿಮ್ಮ ಜೊತೆ ಸಂಸಾರ ಮಾಡ್ತಾಯಿದ್ದೀನಿ, ಇನ್ನೇನು ಬೇಕು? ಹಾಗಂತ ಈ ಮನೇಲಿ ನಾನೇ ಮೆರಿಬೇಕು. ನನ್ನ ಮನೆ ಇದು, ನನ್ನ ಸರಿಸಮ ನೀವು ಬರ್ಕೂಡ್ದು. ಇದಂತ ಮನಸ್ತತ್ವನೇ ನಿಂದು. ಹೀಗೆ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ನಾನೇ ಇಲ್ಲಿ ಕೂತ್ಕೋಬೇಕು, ನಾನೇ ಈ ಮನೆ ನಡೆಸಬೇಕು, ತಿಳಿತಾ? ಏನು ಗುಣನೋ ನಿಂದು. ಇದು ಮದುವೆ ಮಾಡ್ಕೊಳ್ಳುವಾಗ ಹೇಳಬೇಕಿತ್ತು. ಎಲ್ಲ ನನ್ನ ಕರ್ಮ. ಶಪ್ಪ, ನಾನು ಹೇಳಕ್ಕೆ ನೋಡ್ತಾ ಇದ್ದೀರಾ, ನಾನು ನನ್ನ ತಂಗಿ ಪಾರ್ವತಿ ಇದ್ದಾಳಲ್ಲ, ಅವಳನ್ನ 3ನೇ ಅಣ್ಣ. ನನ್ನ ಹೆಸರು ಕೃಷ್ಣಪ್ಪ ಅಂತ. ನನ್ನ ಹೆಂಡತಿ ಇಲ್ಲಿ ಕೋಣ ಥರ ಬಿದ್ಕೊಂಡಿದ್ದಾಳಲ್ಲ, ಅವಳ ಹೆಸರು ಸುಮತಿ ಅಂತ. ನನ್ನ ಕರ್ಮಕ್ಕೆ ಭಾಳ ಸಿಟ್ಟಿನಾಕೆ ಸಿಕ್ಬಿಟ್ಟಿದ್ದಾಳೆ. ನನಗೆ ಮಾತಾಡ್ಸಿದ್ರೆ ಗೈ ಗೈ ಅಂತ ಗೈಯಾಳಿ ಥರ ಮೈ ಮೇಲೇ ಬರ್ತಾಳೆ. ಹೋದ ಜನ್ಮದಲ್ಲಿ ಗೂಳಿ ಆಗಿದ್ಲೋ ಏನೋ, ಈ ಜನ್ಮದಲ್ಲಿ ನಾನು ಅವಳಿಗಲ್ಲ, ಅವಳು ನನಗೆ ಮೂಗ್ದಾರ ಹಾಕಿ ನಡೆಸ್ತಾ ಇದ್ದಾಳೆ. ನೋಡ್ಕೊತಾ ಹೋಗಿ ನನ್ನ ಕರ್ಮನ. ಲೇ ಊರು ಸಂಜೆಲಿ ಏನೇ ಇದ್ದು ಕಾಲು ಚಾಚ್ಕೊಂಡು ಗಂಡ ಬರೋ ಹೊತ್ತಾಯ್ತು ಅಂತ ಬಾಗಿಲಿಗೆ ಕಾಯ್ತಾ ಇರೋ ಹೆಂಡತಿ ಬೇಕಿತ್ತು ನನಗೆ. ನೋಡಿದ್ರೆ ಗಯ್ಯಾಳಿ ಗಂಡಬೀರಿ. ನನ್ನ ಕರ್ಮ ನನಗೆ ಗಂಟಾಗಿ ಬಿದ್ಲು. ಸುಮತಿ, ಲೇ ಸುಮತಿ, ಹೇಳೆ ನಾನು ಬಂದಿದ್ದೀನಿ. ಸುಮತಿ. ಅಯ್ಯಯ್ಯಯ್ಯ, ಏನ್ರಿ ನಿದ್ದೆ ಮಾಡ್ತಾ ಇದ್ದೀನಿ, ಅಷ್ಟು ಗೊತ್ತಾಗಲ್ವಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸತ್ತಿಲ್ಲ, ನಾನು ಬದುಕಿದ್ದೀನಿ, ಹೋಗಿ. ಸಂಜೆ ಹೊತ್ಕೊಂಡು ಬಿದ್ಕೊಂಡು ಏನೇ ಈ ಮಾತುಗಳು? ಈಗಿಲ್ಲಿಂದ ಹೋಗ್ತೀರಾ ಇಲ್ವಾ? ಅಲ್ಲೇ ಸ್ವಲ್ಪ ನೀರು ಕಾಫಿ. ಏನು? ಏನಿಲ್ಲ ಬಿಡು, ಹಾಳಾಗೋಗು. ಹೊಟ್ಟೆ ಉರಿ, ಆರಾಮಾಗಿ ಮಲಗಿದೆ. ಸುಮತಿ ಸುಮತಿ ಅಂತ ಎಬ್ಬಿಸ್ಬಿಟ್ರು. ಒಳ್ಳೆ ನಿದ್ದೆ ಹಿಡಿದಿತ್ತು. ಹೋಗ್ಲಿ ಬಿಡು, ಒಂದು ಸ್ವಲ್ಪ ರೇಡಿಯೋ ಹಚ್ಕೊಂಡು ಕೇಳೋಣ. ಸುಮತಿ ಸುಮತಿ. ಮತ್ತೆ ಶುರು ಆಯ್ತಪ್ಪ ಇವ್ರದ್ದು. ಬಾಬಾ ಏನ್ರಿ ರೇಡಿಯೋ ಕೇಳೋಕ್ಕೂ ಬಿಡಲ್ಲ, ಒಳ್ಳೆ ನಾಯಿ ಥರ ಒದರ್ತಾ ಇರ್ತೀರ. ಅಡುಗೆ ಆಯಿತು, ಅನ್ನ ಸಾರು ಮಾಡಿದ್ದೀನಿ, ಬಂದು ತಿನ್ನು. ಏನು ಅನ್ನ ಸಾರ? ಮುದ್ದೆ ಬೇಕು ನನಗೆ, ಮುದ್ದೆ. ನನಗೆ ಬರೋದಿದೆ, ಬಂದು ತಿನ್ನು. ಕರ್ಮ, ಹೊರಗೂ ದುಡಿಬೇಕು, ಒಳಗೂ ಮಾಡಬೇಕು.